ಹೇಳ್ತಾ ಇರ್ತೀವಿ. Okay. ಆ, ಇವಾಗ ಹೇಳಿ, ನೆನ್ನೆ ಮಧ್ಯಾಹ್ನ ಮತ್ತೆ ರಾತ್ರಿ ಏನ್ ಊಟ ಮಾಡಿದ್ರಿ ರಜತೆ ಮೇಡಮ್? ನಿನ್ನೆ ಮಧ್ಯಾಹ್ನ ಸರ್ ಪೂರಿ ಆಮೇಲೆ ಇದು ಮಾಡಿದ್ರು ಸರ್ ಸ್ಕೂಲಲ್ಲಿ ಹೆಸರು ಬೇಳೆ ಪಾಯಸ ಮತ್ತೆ ಇದು ತಿಂದಿದ್ದೆ ಸರ್ ವಾಂಗಿಬಾತ್ ಮಾಡಿದ್ರು ಅದು ಊಟ ಮಾಡಿದ್ದೆ ವಿತ್ ಸ್ಯಾಲಡ್. ಹ್ಮ್ ನಾನು ಸ್ವಲ್ಪ ಹೊರಗಡೆ ಹೋದ್ವಿ ಅಂತ ಹೇಳಿ ಅಲ್ಲಿ ಚಪಾತಿ ಅನ್ನ ಸಾಂಬಾರ್ ಊಟ ಮಾಡಿದ್ವಿ ಸರ್. ತೆಗ್ ಹ್ಮ್ ತಗೊಳ್ಳಿ. ಹ್ಮ್ 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 ಅದು 1:30 ನೈಟ್ ಫುಲ್ ಹೊಟ್ಟೆ ಎಲ್ಲ ಕಲ್ಲಾದಂಗ್ ಆಗ್ಬಿಡೈತೆ ಸರ್ ಅದು. ಇವಾಗ ಸ್ವಲ್ಪ ಬೆಳಿಗ್ಗೆ 5 ಗಂಟೆಯಿಂದಾನೇ ಒಂದ್ ಸ್ವಲ್ಪ ಎನರ್ಜಿ ಅಪ್ ತಗೋತಾ ಇದೀನಿ ಸರ್. ಅದರಿಂದ ಒಂದ್ ಸ್ವಲ್ಪ ಹೊಟ್ಟೆ ಪರವಾಗಿಲ್ಲ, ವಾಮಿಟ್ ಆಗಿರಲಿಲ್ಲ ಸರ್. ಹ್ಮ್ ಎನರ್ಜಿ ಅಪ್ ಸ್ವಲ್ಪ ಫುಲ್ ವಾಮಿಟ್ ಆಗಿ ಸ್ವಲ್ಪ ಫ್ರೀ ಅನ್ಸುತ್ತೆ ಸರ್, ಬಟ್ ಹೆಡ್ಡೇಕ್ ಐತಿ ಸರ್ ಇನ್ನು. ಎಲ್ರು ಕರೆಕ್ಟ್ ಕೇಳಿಸ್ಕೊಳ್ರಿ. ಅವರು ನಿನ್ನೆ ಅಮಾವಾಸ್ಯೆ ಮಾಡಿದ್ದಾರೆ, ಬೆನಕನ ಅಮಾವಾಸ್ಯೆ. ಓಕೆ. ಪೂರಿ, ಹೆಸರುಬೇಳೆ ಪಾಯಸ, ವಾಂಗಿಬಾತು ಮತ್ತೆ ಚಪಾತಿ. ಚಪಾತಿ ಏನ್ ಪಲ್ಯ? ಚಪಾತಿಗೆ ಹಾಲು ಮತ್ತೆ ಹೂಕೋಸ್ ಮಿಕ್ಸ್ ಪಲ್ಯ ಸರ್. ಹೂಕೋಸು. ಹೇ, ಹೂಕೋಸು, ವೆರಿ ಗುಡ್. ನಿಮ್ಗೆ ಗೊತ್ತಾ, ಹೂಕೋಸು ಅದು ಪ್ರತಿದಿನ ಅದಕ್ಕೆ ಸ್ಪ್ರೇ ಮಾಡಿದ್ರೆ ಅದು ಫಲ ಬರೋದು. ಯಾಕಂದ್ರೆ ಆ ಹೂಕೋಸಿಗೆ ಆ, ಇಷ್ಟೊಂದು ಹುಳ ಬೀಳ್ತವೆ. ಅದೇನೋ ಗೊತ್ತಿಲ್ಲ, ಬೇರೆ ಯಾವ ತರಕಾರಿಗೆ ಅಷ್ಟು ಹುಳ ಬೀಳಲ್ಲ. ಆ ಹೂಕೋಸಿಗೆ ಇಷ್ಟು ಹುಳ ಬೀಳುತ್ತೆ, ಇಷ್ಟು ಫಂಗಸ್ ಅಟ್ಯಾಕ್ ಆಗುತ್ತೆ. ಆ, ಅದು ಪ್ರತಿನಿತ್ಯ ಔಷಧಿ ಸಿಂಪರಣೆ ಮಾಡಿದ್ರೇನೆ ಅದು ಹೂಕೋಸಾಗಿ ಹೊರಬರೋದು. ರೈಟ್. ನಮ್ಮ ಮನೆಗೆ ಯಾವಾಗಾದ್ರೂ ಈ ಕೋಸ್ಗಡ್ಡೆ ಹೆಚ್ಚ್ತಾ ಇದ್ರೆ, ಹೂಕೋಸ್ ಮಾಡ್ತಾ ಇದ್ರೆ ಬೈತಾ ಇರ್ತೀನಿ ನಾನು. ಇಲ್ಲ ರೀ, ಮಕ್ಳು ಕೇಳ್ತಾರೆ ಮಾಡ್ತೀನಿ ಅಂತ. ಅಪ್ಪ ಸಪೋಸ್ ಆ ಪಲ್ಯ ನಂಗೆ ಹಾಕಿದ್ರು ಕೂಡ ನಂಗೆ ಅದ್ಯಾಕೋ ಬಾಯಿಗೆ ಇಟ್ಕೋಬೇಕಂತ ಅನ್ಸಲ್ಲ. ಒಂದ್ ಸ್ವಲ್ಪ 2-3 ತುತ್ತು ತಿಂದ್ಬಿಟ್ರೆ ನಂಗೆ ಅದು ಯಾಕೋ ಬಾಯಿಗೆ ಸೇರಲ್ಲ. ಹ್ಮ್ ಸರಿ, ಅದು ಇರ್ಲಿ. ಚಪಾತಿ ತಿಂದ್ರಿ ಮತ್ತೆ ಪೂರಿ. ಚಪಾತಿ ಪೂರಿ ಎರಡು ಅಣ್ಣ ತಮ್ಮಲ್ಲ. ಹೌದು ಸರ್. ಓಕೆ. ಸೊ ಚಪಾತಿ ಆ, ಅದು ಗೋಧಿ ಹಿಟ್ಟು, ಇದು ಪೂರಿ ಮೈದಾ. ಸರಿ. ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಯಾರು ಹೊಸಬ್ರು ಇದ್ರಿ ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್. ಈ ವಿಷಯ ಗೊತ್ತಿರಬೇಕು. ಯಾಕಂದ್ರೆ ಭಾರತದಲ್ಲಿ ಇತ್ತೀಚೆಗೆ ಒಂದು 30-35-40 ವರ್ಷದಿಂದ ಹ್ಮ್ ಭಾರತ ಮಧುಮೇಹಿಗಳ ತವರು ಅಂತ ಪಟ್ಟ ಕಟ್ಕೊಂಡಿದೆ. ಯಾರೆಲ್ಲ ಕೇಳಿಸ್ಕೊಂಡಿದ್ದೀರಿ ಈ ಪೇಪರಲ್ಲಿ ಹೆಡ್ಲೈನ್ ಬಂದಿರೋದು ಅಥವಾ ಟಿವಿಯಲ್ಲಿ ಆಂಕರ್ಸ್ ಹೇಳೋದು, ಭಾರತ ಮಧುಮೇಹಿಗಳ ತವರು. ರೈಟ್. ಸೊ ಈ ಗೋಧಿ ಆಕ್ಚುಲಿ ನಮ್ಮ ದೇಶದ ಧಾನ್ಯನೇ ಅಲ್ಲ. ಮೊದಲೆಲ್ಲ ನಮ್ಮಲ್ಲಿ ರಾಗಿ, ಜೋಳ, ನವಣೆ, ಸಜ್ಜಿ ಈ ನಾಲ್ಕು ಹೆಚ್ಚು ಹೆಚ್ಚು ಬಳಸ್ತಾ ಇದ್ವಿ. ರೈಟ್. ಯಾರಿಗೆಲ್ಲ ಗೊತ್ತು? ಓ, ಗೌಡ್ರಿಗೆ ಗೊತ್ತಾ? ಯಾರಿಗೆ ಗೊತ್ತು? ಯಜಮಾನ್ ಯಾರು ಕಾಣ್ತಿಲ್ವೇ? ಹ್ಮ್ ಓಕೆ, ಇರ್ಲಿ. ಸರಿ. ಮೊದಲೆಲ್ಲ ವಿನೋದ ಮೇಡಮ್ ನಿಮ್ಗೆ ಗೊತ್ತಿರುತ್ತೆ. ಸರಿ. ಎಸ್ ಸರ್. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ನಾಷ್ಟ ಏನಾಗ್ತಿತ್ತು, ಮಧ್ಯಾಹ್ನ ಊಟ ಏನಾಗ್ತಿತ್ತು? ಬೆಳಿಗ್ಗೆ ರೊಟ್ಟಿ ಮಾಡಾರ ಸರ್. ರೊಟ್ಟಿ ಪಲ್ಯ ಜಾಸ್ತಿ ಸರ್. ಹ್ಮ್ ಯಾವಾಗಾರ ಒಂದ್ಸರಿ ಟಿಫನ್ ಅವಲಕ್ಕಿ ಒಗ್ಗರಣಿ ಉಪ್ಪಿಟ್ಟು. ಹ್ಮ್ ಸರಿ, ಬೆಳಗ್ಗೆ ಚಪಾತಿನೂ ಮಾಡಾರ ಸರ್. ಅವಾಗ ಬೆಳಗ್ಗೆ ಟಿಫನ್ನಿಗಂತ ಅಮಾಸಿ ಹುಣಿ ಬಂದ್ರ ಹ್ಮ್ ಅಮಾಸಿ ಹುಣಿ ಬಂದ್ರ ನಾವ್ ಏನ್ ಮಾಡ್ತಿದ್ವಿ ಸರ್, ಗೋಧಿ ಹಿಟ್ಟಿಗೆ ಜೋಳದ ಹಿಟ್ಟು ಕಲಿಸ್ತಿದ್ವಿ ಸರ್ ನಾವು. ಹ್ಮ್ ಸ್ವಲ್ಪ ಹ್ಮ್ ಫುಲ್ ಗೋಧಿ ಹಿಟ್ಟು ಅಂದ್ರೆ ಬಾಳ ಕುಟುಂಬ ಸರ ಈಡಾಗಲ್ಲ ಅಂತೇಳಿ ಅದಕ್ಕೆ ಒಂದ್ ಸ್ವಲ್ಪ ಜೋಳದ ಹಿಟ್ಟು ಮಿಕ್ಸ್ ಮಾಡಿ ಚಪಾತಿ ಮಾಡ್ತಿದ್ವಿ ಸರ್ ನಾವು. ಹ್ಮ್ ಸೊ ಶನಿವಾರ ಬಂದ್ರೆ ಉಪ್ಪಿಟ್ಟು. ಸರಿ. ಅದು ಬಿಟ್ರೆ ದಿವಸ ಬೆಳಿಗ್ಗೆ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ, ಚಟ್ನಿ, ಒಂದು ಪಲ್ಯ ಕಾಯ್ತಾನೆ. ಹೌದು ಸರ್. ಓಕೆ. ಅದು ಬಿಟ್ರೆ ಮಧ್ಯಾಹ್ನ ಮುದ್ದೆ ಮಾಡ್ತೀವಿ. ಮುದ್ದೆ. ನನಗೆ ನೆನಪಿದೆ, ನಮ್ಮ ಊರಲ್ಲಿ ಸಂಡೆ ಸಂಡೆ ಇದು ಆಗ್ತಿತ್ತು, ಏನಾಗ್ತಿತ್ತು, ಮಾರ್ಕೆಟ್ ಆಗ್ತಿತ್ತು. ಅಂದ್ರೆ ಸಂತೆ. ಆ ಸಂತೆಯಲ್ಲಿ ಈ ಫ್ರೆಶ್ ಎಂತ ಸೊಪ್ಪು ಅಂತ ಅದಕ್ಕೆ ಉದ್ದ ಇರುತ್ತಲ್ಲ, ಉದ್ದ ಸಬ್ಬಸ್ಗೆ. ಓಕೆ. ಸಬ್ಬಸ್ಗೆ. ಹಾ, ಸಬ್ಬಸ್ಗಿ. ಸೊ ಸಂಡೆ ಮಧ್ಯಾಹ್ನ ಇಲ್ಲ ರಾತ್ರಿಗೆ ರಾಗಿ ಮುದ್ದಿ ಮತ್ತೆ ಅದು ಏನಂತಾರೆ, ಉದಕ. ಉದಕ ಮತ್ತು ಮುದ್ದಿ. ರೈಟ್.
ಆ ಉದಕ ಸಪೋಸ್ ಉಳ್ಕೊಂತು ಅಂದ್ರೆ ಬೆಳಿಗ್ಗೆ ತಗಲು ರೊಟ್ಟಿ ಆ ಉದಕ ಹಚ್ಕೊಂಡು ತಿಂದ್ರೆ ಎಷ್ಟು ಮಜಾ ಬರೋದು ಗೊತ್ತಾ ಟೇಸ್ಟ್. ಸರಿ, ಅಂದ್ರೆ ಅರ್ಥ ಇಷ್ಟೇ, ಮೊದ್ಲೆಲ್ಲ ನಾವು ಜಾಸ್ತಿ ಗೋಧಿ ಬಳಸ್ತಾ ಇರಲಿಲ್ಲ. ನಮ್ದು ಏನಿದ್ರು ರಾಗಿ, ಜೋಳ, ಸಜ್ಜಿ, ನವಣೆ, ರೈಟ್. ಅನ್ನ ಕೂಡ ತುಂಬಾ ರೇರ್. ಯಾವ ಮಾಡ್ತಿದ್ರು ಅನ್ನ ಅಂದ್ರೆ ವೈಟ್ ರೈಸ್. ಮನೆಗೆ ಯಾರಾದ್ರೂ ಬೀಗರು ಬಿಜ್ರು ಬಂದ್ರೆ ಅಥವಾ ಹುಣ್ಣಿಮೆ ಅಮಾವಾಸ್ಯೆ ಇದ್ದಾಗ ಮಾತ್ರ ವೈಟ್ ರೈಸ್ ನ ಮಾಡ್ತಾ ಇದ್ರು, ರೈಟ್. ಬಟ್ 1974 74ರಲ್ಲಿ ಭಾರತ ದೇಶದಲ್ಲಿ ತುರ್ತು ಪರಿಸ್ಥಿತಿ ಬಂತು, ಎಮರ್ಜೆನ್ಸಿ ಡಿಕ್ಲೇರ್ ಆಯ್ತು. ಆವಾಗ ಜನರಿಗೆ ತಿನ್ನೋಕೆ ತುಂಬಾ ಕಷ್ಟ ಆಗಿತ್ತು, ಬರಗಾಲ ಇತ್ತು. ಆ ಸಮಯದಲ್ಲಿ ಈ ದೇಶದ ಜನತೆಗೆ ಏನಾದ್ರೂ ಹೊಟ್ಟೆಗೆ ಕೊಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಹುಡುಕ್ತಾ ಇರ್ಬೇಕಾದ್ರೆ ಅವ್ರಿಗೆ ಸಿಕ್ಕಿದ್ದು ಕಡಿಮೆ ರೇಟ್ ಅಲ್ಲಿ ಅವರಿಗೆ ತಿನ್ನೋಕೆ ಸಿಗೋದು ಗೋಧಿ ಅಂತ ಗೊತ್ತಾಯ್ತು. ಆ ಗೋಧಿಯನ್ನ ಇಂಪೋರ್ಟ್ ಮಾಡ್ಕೊಂಡ್ರು, ಅಂದ್ರೆ ಆಮದು ಮಾಡ್ಕೊಂಡು ದೇಶದ ಉದ್ದಗಲಕ್ಕೂ ಮೀಟರ್ ಗೇಜ್ ಟ್ರೈನ್ ಇಂದ ಎಲ್ಲಾ ಕಡೆಗೂ ಆ ಗೋಧಿನ ಸರಬರಾಜು ಮಾಡಕ್ ಶುರು ಮಾಡಿದ್ರು, ರೈಟ್. ಸೊ ಅನಿವಾರ್ಯತೆ ಇತ್ತು, ತಿನ್ನಲೇಬೇಕಿತ್ತು, ಹೊಟ್ಟೆ ತುಂಬಿಸ್ಕೊಳ್ಳೇಬೇಕಿತ್ತು, ಗೋಧಿ ತಿನ್ನೋಕೆ ಶುರು ಮಾಡೋದು, ರೈಟ್. ಇವಾಗ ನೀವು ಒಂದು 4 ಕಾಳು ಗೋಧಿನ ಬಾಯಲ್ಲಿ ಹಾಕೊಂಡು ಸುಮ್ಮನೆ ಜಗಿತಾ ಹೋಗಿ ಅದು ಕೊನೆಗೆ ಏನಾಗುತ್ತೆ ರಂಜಿತ ಮೇಡಮ್? ಅದು ಚಿಂಗಮ್ ತರ ಆಗತ್ತೆ ಸರ್, ಜಗಿತಾ. ಹಾ, ಈ ನಾವು ಚಿಕ್ಕವರಿದ್ದಾಗ 20 ಪೈಸೆ ಕೊಟ್ರೆ ಬಬೂಲ್ ಅಂತ ಒಂದು ಚಿವಿಂಗಮ್ ಬರ್ತೈತೆ, ಯಾರು ನೆನಪೈತೆ? ರೈಟ್. ಆ ಬಬೂಲ್ನ ಏನಾದ್ರು ತಿಂದು ಬಂದ್ಬಿಟ್ರೆ ಸ್ಮೆಲ್ ನೋಡ್ಬಿಟ್ಟು ಮನೆಯಲ್ಲಿ ಹೊಡ್ಸ್ಕೊಂಡಿದ್ವಿ ನಾವು. ಅದು ಹೊಟ್ಟೆ ಒಳಗಡೆ ಹೋದ್ರೆ ಕಳ್ಳು ಸುತ್ತರ್ಕೊಂಡ್ಬಿಟ್ಟು ಸತ್ತೋಗ್ತೀಯ ಅಂತ ಹೆದರ್ಸ್ಬಿಡ್ತಾ ಇದ್ವಿ, ರೈಟ್. ರಬ್ಬರ್ ತರ ಇರ್ತದೆ. ಅದು ತಯಾರಾಗೋದು ಈ ಗ್ಲೂಟೆನ್ ಅಂತಕ್ಕಂಥ ಒಂದು ಬ್ಯಾಡ್ ಪ್ರೋಟೀನ್ ಆ ಒಂದು ವೀಟ್ ಅಲ್ಲಿ ಇರುತ್ತೆ. ವೀಟ್ ಅಂದ್ರೆ ಗೋಧಿ, ಸರಿ. ಸೊ ಗೋಧಿ ಅಫ್ಕೋರ್ಸ್ ಅದರಲ್ಲಿ ಶಕ್ತಿ ಇರುತ್ತೆ, ಅಂದ್ರೆ ಗ್ಲೂಕೋಸ್ ಇರುತ್ತೆ, ಅಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ, ಜೊತೆಗೆ ಫೈಬರ್ ಕೂಡ ಇರುತ್ತೆ. ಬಟ್ ಇತ್ತೀಚಿನ ಗೋಧಿಗಳಲ್ಲಿ ಫೈಬರ್ ಇಲ್ಲ, ಯಾಕಂದ್ರೆ ಆ ಫೈಬರ್ ತೆಗೆದ್ಬಿಟ್ಟು ಮೈದಾ ಅಂತ ಮಾಡ್ಬಿಟ್ಟಿದ್ದಾರೆ, ರೈಟ್. ಅದ್ರ ಜೊತೆಗೇನೆ ಈ ಗ್ಲೂಟೆನ್ ಅಂತಕ್ಕಂಥ ಒಂದು ಬ್ಯಾಡ್ ಪ್ರೋಟೀನ್ ಇರುತ್ತೆ. ಆ ಗ್ಲೂಟೆನ್ ಅದ್ರ ಕೆಲಸ ಏನ್ ಗೊತ್ತಾ? ಅಂಟುಕೊಡೋದು. ಇವಾಗ ಹಿಂದಕ್ಕೆಲ್ಲ ಈ ಸಿನಿಮಾ ವಾಲ್ ಪೋಸ್ಟರ್ನ ಗೋಡೆ ಅಂಟಿಸ್ತಾ ಇದ್ರು, ಇವಾಗ ಎಲ್ಲ ಯೂಟ್ಯೂಬ್ ಅಲ್ಲಿ ಟೀಸರ್ ಬಿಟ್ಬಿಡ್ತಾರೆ. ಅವಾಗೆಲ್ಲ ಯೂಟ್ಯೂಬ್ ಇರಲಿಲ್ಲ. ಅವಾಗ ಯೂಟ್ಯೂಬ್ ಯಾವುದು? ಸ್ಕೂಲ್ ಕಾಂಪೌಂಡ್, ವಾಟರ್ ಟ್ಯಾಂಕ್, ಅದೇ ಯೂಟ್ಯೂಬ್, ರೈಟ್. ಅಲ್ಲಿ ಏನಿಸ್ತಾ ಇದ್ರು? ಈ ನಾಟಕದ್ದು ಏನು ಖಾನಾವಳಿ ಚೆನ್ನಿ ಅಂತೇಳಿ, ಹೌದಾ? ಉತ್ತರ ಕರ್ನಾಟಕ ಯಾರೆಲ್ಲ ನೋಡಿದ್ರಿ, ರೈಟ್. ಸೊ ಅದು ಇದನ್ನ ಏನಿಸ್ತಿದ್ರು? ವಾಲ್ ಪೋಸ್ಟ್ ಹಚ್ತಾ ಇದ್ರು. ವಾಲ್ ಪೋಸ್ಟ್ ಹಚ್ಬೇಕಾದ್ರೆ ಅಲ್ಲಿ ಫೆವಿಕ್ವಿಕ್ ಹಚ್ತಾ ಇರ್ಲಿಲ್ಲ, ಏನ್ ಹಚ್ತಾ ಇದ್ರು? ನಮ್ಮನ್ನ ಇವ್ರು ಹೇಳ್ರಿ. ಗಂಜಿ ತರ ಮಾಡ್ಕೊಂಡು ಹಚ್ತಾ ಇದ್ರು ಸರ್. ಆ ಗಂಜಿ ಯಾವ್ದು? ಬೀಳ್ಗಿ, ಚವಾಣ್, ಮೈದಾ ಸರಿ. ಮೈದಾ ಸ್ಲರಿನ ಅದಕ್ಕ ಹಚ್ಚಿಬಿಟ್ಟು ಗೋಡೆ ಹಚ್ತದೆ. ಯಾಕಂದ್ರೆ ಬೇಗ ಕಿತ್ಕೊಂಡ್ ಬರಲ್ಲ, ಅದು ಕೀಳಕ್ ಹೋದ್ರೆ ಆ ಗೋಡೆಯಲ್ಲಿ ಇರ್ತಕ್ಕಂಥ ಸುಣ್ಣ ಕೂಡ ಕಿತ್ಕೊಂಡ್ಬಿಡೋದು, ರೈಟ್. ಮಧ್ಯಾಹ್ನ ಹೊತ್ತಲ್ಲಿ ಕತ್ತೆಗಳು ಆ ವಾಲ್ ಪೋಸ್ಟ್ ಅನ್ನ ತಿಂತಾ ಇದ್ವು, ಯಾಕಂದ್ರೆ ಆ ಸ್ಲರಿಯಲ್ಲಿ ಸ್ವೀಟ್ ಅಂಶ ಇರ್ತಾ ಇತ್ತು, ರೈಟ್. ಸೊ ಆ ಗ್ಲೂಟೆನ್ ಅದ್ರ ಕೆಲಸ ಅಂಟ್ಕೊಳ್ಳೋದು, ಅಡೇಸಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ ನಾವು. ಈ ಗೋಧಿನ ಈ ಚಪಾತಿ ಇರ್ಬೋದು, ಪೂರಿ ಇರ್ಬೋದು, ಪರೋಟ ಇರ್ಬೋದು, ಅಫ್ಕೋರ್ಸ್ ಬಾಯಿಗೆ ರುಚಿ ಕೊಡುತ್ತೆ, ರೈಟ್. ತಿಂದ ಮೇಲೆ ಒಳಗ್ ಹೋದ್ಮೇಲೆ ಅದೇನಾಗುತ್ತೆ, ನೀವ್ ಹೇಳಿದ್ರಲ್ಲ ಚಿವಿಂಗ್ ಗಮ್ ಅಂತ, ಹಂಗೆ ಆ ಒಂದು ಅಡೇಸಿವ್ ಗಮ್ ಏನಿರುತ್ತೆ, ಆ ಗಮ್ ಟೋಟಲ್ ನಮ್ಮ GIT ಟ್ರ್ಯಾಕ್, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್, ಜೀರ್ಣಾಂಗ ವ್ಯೂಹ, ಆ ಜೀರ್ಣಾಂಗ ವ್ಯೂಹಕ್ಕೆ ಅಂಟ್ಕೊಂಡ್ಬರುತ್ತೆ. ಹೆಂಗೆ ಅಂದ್ರೆ ಈ ಗೋಡೆಗೆ ಹೆಂಗೆ ಈ ಸಿಮೆಂಟಿನ ಹಾಲ್ ಮಾಡಿ ಹೊಡಿತಾರಲ್ಲ, ಹಂಗೆ ಆ ಒಂದು ಅಂಟ್ಕೊಂಡ್ಬಿಡುತ್ತೆ ನಮ್ಮ ಟೋಟಲ್ GIT ಟ್ರ್ಯಾಕ್ ಥ್ರೂ. ಸೊ ಅವಾಗ್ಲೇ ನಿಮಗೆ ಏನೇ ತಿಂದ್ರೂ ಅದು ಅಬ್ಸಾರ್ಬ್ ಆಗಲ್ಲ. ವಿಲ್ಲೈಸ್ನ ಅದೇನ್ ಮಾಡ್ಬಿಡುತ್ತೆ, ಆ ಅಂಟು ಕವರ್ ಮಾಡ್ಬಿಡುತ್ತೆ. ವಿಲ್ಲೈಸ್ ಅಂತ ಇರ್ತದೆ ನಮ್ಮ ಇಂಟೆಸ್ಟೈನ್. ವಿಲ್ಲೈಸ್ ಅಂದ್ರೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್,
ಅಂದ್ರೆ ನಾವ್ ಏನ್ ತಿಂತೀವಿ ಅದ್ರ ಇರ್ತಕ್ಕಂಥ ಪೋಷಕಾಂಶಗಳನ್ನ ಹೀರ್ಕೊಂಡ್ಬಿಟ್ಟು ರಕ್ತಕ್ಕೆ ಕಳಿಸ್ತಕ್ಕಂಥ ಕೆಲಸ ಮಾಡೋದು ಆ ವಿಲ್ಲೈಸ್. ಸುಮಾರು 14 ಟ್ರಿಲಿಯನ್ ವಿಲ್ಲೈಸ್ ಇರ್ತವೆ ನಮ್ಮ ಇಂಟೆಸ್ಟೈನ್ ಅಲ್ಲಿ. 14 ಟ್ರಿಲಿಯನ್, 13 ರಿಂದ 14 ಟ್ರಿಲಿಯನ್ ವಿಲ್ಲೈಸ್ ಇರ್ತವೆ. ಸರಿ, ಆ ವಿಲ್ಲೈಸ್ಗೆ ಏನಾಗುತ್ತೆ, ಅಂಟು ಹೋಗಿ ಮೆತ್ಕೊಂಡ್ಬಿಡುತ್ತೆ. ಸೊ ನೀವು ಎಷ್ಟೇ ಕಾಸ್ಟ್ಲಿ ಫುಡ್ ಕೊಟ್ರು, ಎಷ್ಟೇ ನ್ಯೂಟ್ರಿಷಿಯಸ್ ಫುಡ್ ಕೊಟ್ರು ಅದು ಅಬ್ಸಾರ್ಬ್ ಆಗೋದಿಲ್ಲ. ಇವಾಗ ಪಾಪುಗೆ ನೀವು ಗಂಜಿ ಸ್ಲರಿ ಕೊಡ್ತಾ ಇರ್ತೀರಿ, ಆ ಪಾಪುಗೆ ಬಾಯಿಗೆ ಒಂದು ಪ್ಲಾಸ್ಟರ್ ಹಾಕಿ ನೀವು ಸ್ಲರಿ ಕೊಟ್ರೆ ಏನಾಗುತ್ತೆ? ಹಂಗಾಗುತ್ತೆ ಆ ವಿಲೇಜ್ಗೆ. ಆ ವಿಲೇಜ್ ಬಾಯಿ ಮುಚ್ಚಿಬಿಟ್ಟು ನೀವು ಪೋಷಕಾಂಶ ಕೊಡೋದು. ಆ ಬಾಯಿ ಮುಚ್ಚಿದ ಯಾರು? ಈ ಅಂಟು. ಯಾವುದು? ಗ್ಲೂಟೆನ್ ಅಂತಕ್ಕಂಥ ಬ್ಯಾಡ್ ಪ್ರೋಟೀನ್. ಸಿ, ಪ್ರೋಟೀನ್ ಅಲ್ಲಿ ಗುಡ್ ಪ್ರೋಟೀನ್ ಇದೆ, ಬ್ಯಾಡ್ ಪ್ರೋಟೀನ್ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಈ ಚೇಳು ಕುಟ್ಕೋತಲ್ಲ, ಯಾರ್ಯಾರು ಚೇಳು ಕಟ್ಸ್ಕೊಂಡು ಅನುಭವ ಐತಿ? ಯಾರು ಇಲ್ಲ? ಎಸ್ ಸರ್, ಕಡ್ದಿದ್ರು 2 ಸರ್. ಹಾ, ಸೊ ಆ ಚೇಳಲ್ಲಿ ಕುಟ್ಕೋತಲ್ಲ, ಅದೇನು ಅದು ಇದು ಬಿಡುತ್ತಲ್ಲ, ಡಂಕ್ ಮಾರ್ತಾಯ ಅಂತಾರಲ್ಲ, ಅದು ವಿಷ ಬಿಡುತ್ತಲ್ಲ, ಆ ವಿಷ ಅದು ಕೂಡ ಪ್ರೋಟೀನ್. ಈ ಹಾವು ಏನು ಕಚ್ಚುತ್ತಲ್ಲ, ಅದೇನು ವಿಷ ಬಿಡುತ್ತಲ್ಲ, ಅದು ಕೂಡ ಪ್ರೋಟೀನೇ, ಬಟ್ ಪಾಯ್ಸನಸ್ ಪ್ರೋಟೀನ್. ಹಂಗೆ ಈ ಗ್ಲೂಟೆನ್ ಅಲ್ಲಿ ಬ್ಯಾಡ್ ಪ್ರೋಟೀನ್ ಇರುತ್ತೆ. ಸೊ ಈ ಬ್ಯಾಡ್ ಪ್ರೋಟೀನ್ ಏನ್ ಮಾಡುತ್ತೆ, ನಮ್ಮ ಟೋಟಲ್ GIT ಟ್ರ್ಯಾಕ್ ಅನ್ನ ಪ್ಯಾಕ್ ಮಾಡುತ್ತೆ. ಎಷ್ಟೇ ಕಾಸ್ಟ್ಲಿ ಫುಡ್ ಕೊಟ್ರು ನೀವು ಅದು ಅಬ್ಸಾರ್ಬ್ ಆಗೋದಿಲ್ಲ. ಅಂಡ್ ಇಂಡೈಜೆಷನ್ ಪ್ರಾಬ್ಲಮ್ ಶುರು ಆಗುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಇಟ್ ಲೀಡ್ಸ್ ಟು ಪೈಲ್ಸ್. ಫೈನಲಿ ಇಟ್ ಲೀಡ್ಸ್ ಟು ರೆಕ್ಟಲ್ ಆರ್ ಕೋಲನ್ ಕ್ಯಾನ್ಸರ್. ಕೋಲನ್ ಕ್ಯಾನ್ಸರ್ ನೋಡಿ, ಎಷ್ಟೋ ಜನ ಹೆಣ್ಮಕ್ಳು ಈ ನಾಚಿಕೆ ಪಟ್ಕೊಂಡು ಹೇಳಿದ್ರೆ ಸುಮ್ಮನಿರ್ತಾರೆ. ಯಾವುದು? ಈ ಪೈಲ್ಸ್ ಅನ್ನು. ಅದು ಎಷ್ಟೊಂದು ಡೇಂಜರಸ್ ಗೊತ್ತಾ? ಅದು ಫೈನಲಿ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕ್ಯಾನ್ಸರ್ ಸೆಲ್ಸ್ ಒಂದರಿಂದ ಒಂದು ಡೆವಲಪ್ ಆಗ್ತಾ ಟೋಟಲ್ GIT ಟ್ರ್ಯಾಕ್ಗೆ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಭಾಗದಲ್ಲಿ ಇದ್ರೆ ಅದನ್ನ ಆಪರೇಟ್ ಮಾಡಿ ಕೊಯ್ದು ಹಾಕ್ಬೋದು, ಅಥವಾ ಯಾವುದು ರೇಡಿಯೇಷನ್ ಕೊಟ್ಬಿಟ್ಟು ಕಿಲ್ ಮಾಡ್ಬೋದು. ಟೋಟಲ್ ಇಂಟೆಸ್ಟೈನ್ ನಲ್ಲಿ ಎಲ್ಲಾ ಕಡೆಗೂ ಕ್ಯಾನ್ಸರ್ ಸೆಲ್ಸ್ ಇದ್ರೆ ಹೆಂಗೆ ಕೊಯ್ಬೋದು? ಪೂರ್ತಿ GIT ಟ್ರ್ಯಾಕ್ ಅನ್ನೇ ತೆಗೆದಾಕ್ಬೇಕಾಗುತ್ತೆ. ಅರ್ಥ ಆಗ್ತಿದೆ? ಅಂಡರ್ಸ್ಟ್ಯಾಂಡ್? ಸೊ ಇವಾಗ ರಂಜಿತಾ ಮೇಡಮ್ ಹೇಳ್ತಾ ಇದ್ರು, ನೆನ್ನೆ ಪೂರಿ ತಿಂದೆ ಅಂಡ್ ಚಪಾತಿನೂ ತಿಂದ್ಬಿಟ್ಟಿದ್ದೀನಿ, ವಾಮಿಟ್ ಆಗ್ತಾ ಇದೆ, ಮೋಷನ್ ಆಗ್ತಾ ಇದೆ ಅಂತ. ಸಿ ಹೌ ಇಂಟೆಲಿಜೆಂಟ್ ನಮ್ಮ ಎನರ್ಜಿ ಡ್ರಿಂಕ್ ಮತ್ತು ಶೇಕ್. ಅಯ್ಯಯ್ಯೋ, ಇದನ್ನ ಯಾಕೆ ಕೊಟ್ಟೆ ಮಾತಾಯಿ, ಇದು ನಿನ್ನ ದೇಹಕ್ಕೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ವಾಮಿಟ್ ಮುಖಾಂತರ, ಮೋಷನ್ ಮುಖಾಂತರ ಎಲ್ಲ ಬಿರಿ ಕಿತ್ ಹಾಕ್ತಾರೆ. ಇದಕ್ಕೊಂದು ಕ್ಲಾಪ್ ಮಾಡಿ. ಅರ್ಥ ಆಯ್ತು ರಂಜಿತಾ ಮೇಡಮ್? ರೈಟ್. ಸೊ ನಮ್ದು ಬರಾಕ್ ಒಬಾಮ, ಯಾರಿಗಾರ ಗೊತ್ತು? ಬರಾಕ್ ಒಬಾಮ, ರೈಟ್? ಅವ್ರೊಂದು ಮಾತು ಹೇಳ್ತಾರೆ. ಮೆಕ್ಸಿಕೋದಲ್ಲಿ ಒಂದು ನ್ಯೂಟ್ರಿಷನ್ ಕ್ಲಬ್ಗೆ ಹೋಗಿ ಒಂದು 3 ದಿವಸ ಅವರು ಈ ಒಂದು ಶೇಕ್ ಅನ್ನು ತಗೊಂಡಿದ್ರು. ತಗೊಂಡಾಗ ಅವ್ರಿಗೆ ಒಂದು ಮಾತು ಕೇಳಿದ್ರು, ಸರ್ ಹೇಗೆ ಅನ್ಸುತ್ತೆ? ಅವ್ರು ಹೇಳಿದ್ದು, ಇಂಟೆಲಿಜೆಂಟ್ ಫುಡ್ ಫಾರ್ ಇಂಟೆಲಿಜೆಂಟ್ ಪೀಪಲ್, ಸ್ಮಾರ್ಟ್ ಫುಡ್ ಫಾರ್ ಸ್ಮಾರ್ಟ್ ಪೀಪಲ್. ಎರಡೇ ಮಾತು ಹೇಳ್ತಾರೆ, ಬೇರೆ ಏನು ಹೇಳಿ. ಯಾರಿಗೆಲ್ಲ ಅರ್ಥ ಆಯ್ತು? ಸೊ ಇಂಟೆಲಿಜೆಂಟ್ ಫುಡ್ ನಮ್ದು. ಅದಕ್ಕೇನೆ ರಂಜಿತಾ ಅವರು ನಿನ್ನೆ ಚಪಾತಿ ಪೂರಿ ಏನ್ ತಿಂದಿದ್ರು, ಇದು ನಿನ್ನ ದೇಹಕ್ಕೆ ಒಳ್ಳೇದಲ್ಲಮ್ಮ, ಇದು ಇಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ನವರಂಧ್ರಗಳು ಇರ್ತಾವೋ ಅದ್ರ ಮುಖಾಂತರ ಹೊರ ಹಾಕ್ತಾರೆ. ಅರ್ಥ ಆಯ್ತು? ರೈಟ್. ಸೊ ಗೋಧಿ ಯಾಕೆ ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅಂದ್ರೆ ಬಿಕಾಸ್ ಆಫ್ ದಿಸ್ ಗ್ಲೂಟೆನ್. ಇವಾಗ ಕೆಲವು ಫುಡ್ ಪ್ಯಾಕೇಜ್ ಮೇಲೆ ಬರುತ್ತಾರೆ, ಶುಗರ್ ಫ್ರೀ, ಗ್ಲೂಟೆನ್ ಫ್ರೀ ಅಂತಂದೇಳಿ. ಯಾರೆಲ್ಲ ನೋಡಿದ್ವಿ? ನೋಡ್ರಿ, ಇನ್ಮೇಲೆ ನೋಡ್ರಿ. ಓಕೆ, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅದೊಂದು ರೂಲ್ ಮಾಡಿದೆ. ಯಾವುದೇ ಒಂದು ಫುಡ್ ಪ್ಯಾಕೇಜ್ ಮಾಡಬೇಕು ಅಂದ್ರೆ ಅದು ಶುಗರ್ ಫ್ರೀ ಇರಬೇಕು, ಗ್ಲೂಟೆನ್ ಫ್ರೀ ಇರಬೇಕು.
ಅಂತ ಒಂದು ಉತ್ಪನ್ನಗಳಿಗೆ ಮಾತ್ರ ಮಾರಾಟ ಮಾಡೋಕ್ಕೆ ಅವಕಾಶ ಕೊಟ್ಟಿರೋದು. ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಯಾರೆಲ್ಲ ನೋಡಿದ್ರಿ FSSAI ಸರ್ಟಿಫೈಡ್ ಅಂತೇಳಿ, ರೈಟ್? ನಿಮ್ಮ ಅಡಿಗೆ ಮನೇಲಿ ಇರ್ತವೆ ಈ ಅರ್ಶಿನ ಪ್ಯಾಕೆಟ್ ಮೇಲೆ ನೋಡಿ, ಈ ಪುಳಿಯೋಗರೆ ಪ್ಯಾಕೆಟ್ ಮೇಲೆ ನೋಡಿ FSSAI ಇರುತ್ತೆ, ರೈಟ್? ಯಾರಿಗೆಲ್ಲ ಅರ್ಥ ಆಯ್ತು ಗೋಧಿ ಕತೆ? ಸೊ ಹಿಂದಕ್ಕೆಲ್ಲ ಗೋಧಿ ಯಾವ್ದಕ್ ಬಳಸ್ತಾ ಇದ್ರು ಅಂದ್ರೆ, ಈ ಗೋಧಿ ಪಾಯಸ ಮಾಡ್ತಾ ಇದ್ರು ಯಾವ್ದಾದ್ರು ಹಬ್ಬ ಹುಳಿ ಬಂದ್ರೆ. ಅದು ಬಿಟ್ರೆ ಈ ಜಾತ್ರೆ, ಈ ಮದುವೆ ಇದ್ರೆ ಅದಕ್ಕೆ ಏನಂತಾರೆ, ಅದು ಒಂಥರ ಉಸುಗದಂಗ ಇರುತ್ತಲ್ಲ, ಮಾದ್ಲಿ. ಹಾ, ಶೈಲಾ ಮೇಡಮ್ ನೀವ್ ಮಾಡಿದ್ರಿ? ಸರ್ ನಮ್ಮ ಕಡೆಗೆ ಶೀರಿಗೆ ಒಂದ್ ಬಳಸ್ತಾರ ಸರ್ ಬೇಗ ಕಾಟನ್ ಶೀರಿಗೆ. ಅದು ಗಂಜಿ ಮೊದಲು ಮಾಡಿ ಅದ್ರಾಗ ಹಾಳು ಮಾಡ್ತಾರೆ. ಹಾ, ಈ ಜಾತ್ರೆ ವರ್ಷಕ್ಕೊಂದ್ಸರಿ ಬರ್ತಲ್ಲ, ಮನೆಗೆ ಜಗ್ಗ ಜನ ಬೀಗ ಬರ್ತಾರ, ಊಟಕ್ಕೆ ಈಡಾಗಲ್ಲ ಅಂತ ಹೇಳ್ಬಿಟ್ಟು ಗೋಧಿ ಏನೇನೋ ಬೇರೆ 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 ಧಾನ್ಯಗಳು ಬೆಳೆಸಿ ರೊಟ್ಟಿ ತರ ಮಾಡೋರು. ರೊಟ್ಟಿ ತರ ಮಾಡ್ಬಿಟ್ಟು ಅದನ್ನ ಕುಟ್ಟೋರು. ಕೊಟ್ಬಿಟ್ಟು ಅದಕ್ಕೆ ಬೆಲ್ಲ ಬೆರೆಸ್ಬಿಟ್ಟು, ಶೈಲಾ ಮೇಡಮ್ ಅದಕ್ಕೆ ಹೇಳ್ತಾರೆ ಮಾದ್ಲಿ. ಸರ್ ಮಾದೇಲಿ ರೀ, ಬಾಡಂಬಿ ಸ್ಪೆಷಲ್ ನಮ್ಮ ಸೈಡ್ ಮುಂಬೈ ಮಾದರಿ ಸ್ಪೆಷಲ್ ಕಡ್ಲಿ ಬೇಳೆ ಗೋಧಿ ಅಕ್ಕಿ ಎಲ್ಲ. ನನಗೆ ಗೊತ್ತು, ನೋಡಿದೀನಿ, ನಾನು ನೋಡಿದೀನಿ, ನಾವು ತಿಂದಿದೀವಿ. ನಾವ್ ಏನಾದ್ರು ಸ್ವಲ್ಪ ಆ ಮಾದ್ಲಿನ ಸ್ವಲ್ಪ ಜಾಸ್ತಿ ಸ್ವೀಟ್ ಇದೆ ಅಂತ ಹೇಳ್ಬಿಟ್ಟು ತಿಂದ್ಬಿಟ್ರೆ ಬೇದಿ ಆಗ್ಬಿಡುದು. ಹೌದಾ? ಇವರು ಹೇಳ್ತಾರೆ, ದುಡ್ಡು ಕೆಲಸ ಹೇಳ್ತಾರೆ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಅದು ಗೋಧಿ ಚಪಾತಿ ರೀ, ಆಮೇಲೆ ಬಿರ್ಸ್ ವಸ್ತುಗಳು ಸ್ವಲ್ಪ ಬೇಯಿಸಿ ಸರ್, ಅದೇನ್ ಮಾಡ್ತಾರ್ರಿ, ಪಕ್ಕ ಬೇಯಿಸ್ತಾರೆ, ಬೇಯಿಸಿ ಅದನ್ನ ಮುರಿತಾರೆ ಸರ್. ಮುರಿದು ಎಲ್ಲ ಪುಡಿ ಪುಡಿ ಮಾಡ್ತಾರ್ರಿ. ಪುಡಿ ಪುಡಿ ಮಾಡಿ ಹಿಟ್ಟು ಯಾರು ತಾಕತ್ತಿದ್ದವ್ರ ಮರದಾಗ ಒತ್ತಿ ತಿಕ್ತಾರ ಸರ್. ತಿಕ್ ಏನ್ ಮಾಡ್ತಾರ್ರಿ, ಅದ್ರೊಳಗ ಬೆಲ್ಲ, ಶುಂಠಿ, ಆಮೇಲೆ ಬೆಳೆ ಸೊಪ್ಪ ಮಿಕ್ಸ್ ಮಾಡಿ ಅದನ್ನ ಏನ್ ಮಾಡ್ತಾರ ಸರ್, ಮಾಲುದ್ದಿ ಅಂತಾರ್ರಿ ಅದಕ್ಕೆ ಸರ್. ಹಾ, ನೀವು ಮಾಲೂದಿ ಅಂತೀರಿ, ನಾವು ಮಾದ್ಲಿ ಅಂತೀವಿ. ಹಾ, ಮಾಲುದ್ದಿ ಎಲ್ಲ ಎರಡು ಒಂದೇ ಸರ್. ಮಾಲ್ದಿನ ಅಂತಾರ ಅದಕ್ಕ. ಅದು ಏನದ ತುಪ್ಪ ಹಾಕೊಂಡು ಊಟ ಮಾಡ್ತಾರ ಸರ್. ಇಷ್ಟ ಸರ್. ಅಕಸ್ಮಾತ್ ಸ್ವಲ್ಪ ಜಾಸ್ತಿ ತಿಂದ್ಬಿಟ್ರೆ ಹೊಟ್ಟೆ ಜಾಸ್ತಿ ಆಗ್ತಾವ ಸರ್. ಸ್ವಲ್ಪ ಹಾರ್ಡ್ ಫುಡ್ ರೀ ಸರ್ ಅದು. ಹಾ, ಹಾರ್ಡ್ ಫುಡ್ ರೀ ಸರ್. ಅದನ್ನ ಆದಿ ಬಾಳ ಜಜ್ಜಿ ಇದು ಮಾಡಿರ್ತಾರಲ್ರಿ, ಸ್ವಲ್ಪ ಶಕ್ತಿ ಬಾಳ ಇರ್ತೈತ್ರಿ, ಹಾರ್ಡ್ ಆಕೈತ್ರಿ. ಅದು ಕೆಲವೊಬ್ಬರಿಗೆ ಕಂಟ್ರೋಲ್ ಆಗುದಿಲ್ರಿ. ಹೌದು ಸರ್. ಓಕೆ ಸರ್, ಕಂಟಿನ್ಯೂ ಸರ್. ನೋಡಿ, ನಿಮ್ ಮನೇಲಿ ಯಾರ್ಯಾರ ಮನೇಲಿ ಇನ್ನು ಗೋಧಿ ಇದಾವ, ಗೋಧಿ ಹಿಟ್ಟೈತಿ, ಅದನ್ನ ಏನ್ ಮಾಡ್ತೀರಿ ನೋಡಿ. ಸರಿ, ಓಕೆ. ಸೊ ಸಾಧ್ಯವಾದಷ್ಟು ಹೊರಗಡೆ ಹೋದಾಗ ನೀವು, ಮತ್ತೆ ಕೆಲವೊಂದ್ಸಲ ಅನಿವಾರ್ಯತೆ, ಹೋಟೆಲ್ನಲ್ಲಿ ರೊಟ್ಟಿ ಇರೋದಿಲ್ಲ, ಚಪಾತಿ ಕೊಟ್ಬಿಡ್ತಾರೆ, ಪರೋಟ ಕೊಡ್ತಾರೆ. ನೀವೇನ್ ಮಾಡ್ಬೇಕು, ಚಪಾತಿ ಒಂದು ತಿನ್ಬೇಕು, ಪರೋಟ ಒಂದು ತಿನ್ಬೇಕು, ರೈಸ್ ಜಾಸ್ತಿ ಊಟ ಮಾಡ್ಬೇಕು, ಸಲಾಡ್ ಮತ್ತೆ ಪಲ್ಯನ ಜಾಸ್ತಿ ಯೂಸ್ ಮಾಡಿ 1 ಗಂಟೆ ಬಿಟ್ಬಿಟ್ಟು 2 ಸ್ಪೂನ್ ಎನರ್ಜಿ ಡ್ರಿಂಕ್ ನ ಹಾಕೊಂಡು ನೀವು ಕುಡಿದ್ಬಿಟ್ರೆ 3-4 ತಾಸಿನಲ್ಲೇ ಅದೆಲ್ಲ ಹೊರಗೋಗ್ಬಿಡುತ್ತೆ. ಯಾರಿಗೆಲ್ಲ ಅನುಭವ ಆಗಿದೆ? ಸಪೋಸ್ ನೀವು ಡಾಬಾದಲ್ಲಿ ಊಟ ಮಾಡ್ಕೊಂಡ್ಬಂದು ಪರೋಟ ಇಂಥವೆಲ್ಲ ತಿಂದಾಗ ನಿಮ್ಗೆ 5-6 ಗಂಟೆಗೆ ವಾಶ್ರೂಮ್ ಅಲ್ಲಿ ಕ್ಲಿಯರ್ ಆಗಿ ಹೋಗಿದ್ದು ಯಾರಿಗೆಲ್ಲ ಅನುಭವ ಆಗಿದೆ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೇಕು. ಆಗಿದೆ ಸರ್, ಅನುಭವ ಆಗಿದೆ. ಮೇಡಮ್ ಆಗಿದೆ? ಹ್ಞೂ ಸರ್, ಆಗಿದೆ ಸರ್. ಓಕೆ. ನೀವು ಏನಾದ್ರು ಬ್ಯಾಡ್ವಾದ್ದು ತಿಂದ್ವಿ ಅಂದ್ರೆ ಅದು ಎನರ್ಜಿ ಕೊಟ್ಟ ತಕ್ಷಣ ಮೋಷನ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ವೆರಿ ಗುಡ್. ಹೊರಗಡೆ ಊಟ ಮಾಡಿ ಬಂದಿದ್ದಲ್ಲಿ. ಹಾ, ಸೊ ಅನಿವಾರ್ಯ ಇದ್ದಾಗ ನಾವೇನಾದ್ರು ಹೊರಗಡೆ ಹೋಗಿ ಹೋಟೆಲ್ನಲ್ಲಿ ಈ ಗೋಬಿ ಮಂಚೂರಿ, ಪಾನಿಪುರಿ ಅಥವಾ ಇಂಥವೆಲ್ಲ ತಿನ್ಕೊಂಡ್ ಬರ್ತೀವಲ್ಲ, ಬೇಕಿದ್ರೆ ನೋಡಿ, ನಿಮ್ಗೆ ಅದು ಡೈಜೆಷನ್ ಆಗಲ್ಲ, ಒಂಥರ ಏನೋ ಅವತ್ತು ಇರುತ್ತೆ. ನೀವು ಒಂದು ಎನರ್ಜಿ ಡ್ರಿಂಕ್ ಕುಡ್ದಾದ್ಮೇಲೆ ಒಂದ್ ತಾಸು 1.5 ತಾಸು ಆದ್ಮೇಲೆ ಕ್ಲಿಯರ್. ಅಂದ್ರೆ ನಿಮ್ಮ ದೇಹದಲ್ಲಿ ಏನ್ ಇರಬಾರ್ದು ಅದನ್ನ ಇರೋಕೆ ಬಿಡೋದಿಲ್ಲ. ರಂಜಿತಾ ಮೇಡಮ್ಗೆ ಅದೇ ಆಗಿದ್ದು. ನಿನ್ನೆ ಅವರು ಪೂರಿ, ಚಪಾತಿ 2 ತಿಂದ್ಬಿಟ್ರೆ, ಅಣ್ಣ ತಮ್ಮ ಇಬ್ರು ಒಳಗೆ ಕಳ್ಸಿದ್ರೆ, ನೀವಿಬ್ರು ಬೇಡ ನಡಿ ಅಂತೇಳಿ ಅವ್ರನ್ನ ಹೊರಗೆ ಕಳ್ಸಿ. ರೈಟ್? ಸೊ ಅದಕ್ಕೆ ಹೇಳೋದು ಇಂಟೆಲಿಜೆಂಟ್ ಸ್ಮಾರ್ಟ್ ಫುಡ್. ರೈಟ್? ಹಾ,